ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಸ್ವಾಮಿ ಶರಣಂ. ತಮ್ಮ ತಮ್ಮ ಊರಿನಲ್ಲಿ ತಮ್ಮ ತಮ್ಮ ವೇರಿಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಸ್ವಾಮಿ ಅಯ್ಯಪ್ಪನ ಪೂಜೆಯನ್ನು ವ್ರತಾಚರಣೆಯನ್ನು ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸ್ವಾಮಿಗಳು ಮಾಡಿಸಬೇಕೆಂಬ ಹಂಬಲ ಇರುತ್ತೆ. ಪೂಜೆ ನಡೆಯುತ್ತೆ, ಭಜನೆ ನಡೆಯುತ್ತೆ. ಭಜನೆಯ ನಂತರ ಆ ಒಂದು ಪಡಿ ಹಾಡನ್ನು ಕೂಡ ಹಾಡ್ತಾರೆ. ಮತ್ತು ಕೆಲವೊಂದು ಕಡೆ ಹರಿವರಾಸನಂ ಕೂಡ ಹಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನು ನಮ್ಮ ಚಿಂತಾಮಣಿಯ ಗುರುಸ್ವಾಮಿಗಳಾದಂತಹ ನರಸಿಂಹಮೂರ್ತಿ ಸ್ವಾಮಿಗಳು ಕೇಳಿದ್ದಾರೆ. ಅವರ ಏನು ಕೇಳಿದ್ದಾರೆ ಅಂತ ಅವರೇ ಬಾಯಲ್ಲೇ ವಿಡಿಯೋ ಮಾಡಿದ್ದಾರೆ ಸ್ವಾಮಿ. ಅದನ್ನು ದಯವಿಟ್ಟು ಗಮನಿಸಿ. ಎಲ್ಲ ಗುರುಸ್ವಾಮಿಗಳು, ಎಲ್ಲ ಹಿರಿಯರು ಈ ಒಂದು ಅವರ ಆ ಒಂದು ಪ್ರಶ್ನೆ, ಅನಿಸಿಕೆ, ಇದಕ್ಕೆ ತಮ್ಮ ಅತ್ಯುತ್ತಮವಾದ ಕಾಮೆಂಟ್ಗಳನ್ನು ದಯವಿಟ್ಟು ಕೊಡಿ ಸ್ವಾಮಿ. ಸ್ವಾಮಿ ಶರಣಂ. ಶರಣಂ. ಎಲ್ಲ ಗುರುಸ್ವಾಮಿಗಳಲ್ಲಿ ವಿನಿಸುವುದೇನೆಂದರೆ, ಇದೇ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ 1.5 ತಿಂಗಳಿಂದ ವಿಜೃಂಭಣೆಯಾಗಿ ಅಯ್ಯಪ್ಪ ಸ್ವಾಮಿಯ ಭಜನಾ ಕಾರ್ಯಕ್ರಮ ನಡೆಯುತ್ತಿದ್ದು, ಅಯ್ಯಪ್ಪ ಸ್ವಾಮಿ ಭಜನಾ ಕಾರ್ಯಕ್ರಮ ಮುಗಿದ ತಕ್ಷಣ ಪಡಿಹಾಡು, ನಮಸ್ಕಾರ ಮಂತ್ರಗಳಾದ ಮೇಲೆ ಹರಿವರಾಸನವನ್ನು ಎಲ್ಲ ಗುರುಸ್ವಾಮಿಗಳು ದೇವರ ಮುಂದೆ ಹಾಡುತ್ತಿದ್ದು, ಈಗ ತಾನೇ ಮೈಕ್ ಮೂಲಕ ಹರಿವರಾಸನವನ್ನು ಹಾಡಿಸುತ್ತಿದ್ದಾರೆ. ದಯಮಾಡಿ ಗುರುಸ್ವಾಮಿಗಳು ಆಡೋದು ಒಳ್ಳೆಯದ, ಮೈಕ್ ಮೂಲಕ ಕೇಳುವುದು ಒಳ್ಳೆಯದ? ಸ್ವಾಮಿ ಶರಣಂ. ತಮ್ಮ ಕಾಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ. ಸ್ವಾಮಿ ಶರಣಮಯ್ಯ. ನೋಡಿದ್ರಲ್ವ ಸ್ವಾಮಿ, ಶ್ರೀಯುತ ನರಸಿಂಹಮೂರ್ತಿ ಗುರುಸ್ವಾಮಿಗಳು ಚಿಂತಾಮಣಿ ಇವರು ತಮ್ಮ ಒಂದು ಮನದಲ್ಲಿರುವಂತಹ ಆ ಮನೋಭಾವನೆಯನ್ನು ಮತ್ತು ಹರಿವರಾಸನಂ ಬಗ್ಗೆ ಅವರ ಒಂದು ಭಕ್ತಿಯ ಸಿಂಚನವನ್ನು, ನಾವೇ ಗುರುಸ್ವಾಮಿಗಳಿದ್ದೀವಿ ಸ್ವಾಮಿ, ನಾವೆಲ್ಲ ಸೇರಿ ಆಡಿದ್ರೆ ಆ ಒಂದು ಹರಿವರಾಸನಮನ್ನು ಬಹಳ ಭಕ್ತಿಪೂರ್ವಕವಾಗಿ ಆಡಿ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಭಗವಂತ ಕರುಣಿಸುತ್ತಾನೆ. ಈ ಒಂದು ಮೈಕ್ಗಳಲ್ಲಿ ಅಥವಾ ಆ ಒಂದು ಮ್ಯೂಸಿಕ್ ಮೂಲಕ ಆ ಯೂಟ್ಯೂಬಲ್ಲಿ ಬರುವಂತಹ ಅದನ್ನು ನಾವು ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಆ ಸಮಯದಲ್ಲಿ ಭಜನೆ ಆದಮೇಲೆ ಅಲ್ಲಿ ಹಾಕ್ಬಿಡ್ತಾರೆ. ನಾವು ಆಡೋದು ಸರಿನಾ ಅಥವಾ ಆ ಮೈಕ್ ಮೂಲಕ ಆಡೋದು ಸರಿನಾ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ನಿಮ್ಮ ಅಭಿಪ್ರಾಯ, ನಿಮ್ಮ ಕಾಮೆಂಟ್ಗಳು ಮತ್ತು ಗುರು ಹಿರಿಯರು ಎಲ್ಲ ಇದ್ದೀರಾ, ಎಲ್ಲರೂ ಕೂಡ ಅದಕ್ಕೆ ಒಂದು ಸ್ಪಂದನೆ ನೀಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ. ನನಗಿಂತ ಕಿರಿಯವನು ಯಾರಿಲ್ಲ. ಚಿಂತಾಮಣಿಯ ಗುರುಸ್ವಾಮಿಗಳಾದಂತಹ ಶ್ರೀಯುತ ನರಸಿಂಹಮೂರ್ತಿ ಅವರ ಸ್ವಾಮಿಗಳ ಈ ಒಂದು ಅವರ ಮನಭಾವನೆಗೆ ತಮ್ಮ ಸ್ಪಂದನೆಗಾಗಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ.